ಸ್ನೇಹಿತರೆ ನಮಸ್ಕಾರ. ಜಿ ಕೆ ಕ್ಲಾಸ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಒಂದೊಂದಾಗಿ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು ಯಾರಂತ ಕೇಳಿದರೆ, ಇದಕ್ಕೆ ಆಪ್ಷನ್ಸ್ ನೋಡಿ. ಒಂದನೇದು ಚಾರ್ಲ್ಸ್ ಮೇಸಸ್ ಅವರು, ಇನ್ನು ಎರಡನೇದು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು, ಮೂರನೇದು ನೋಡಿ ಜೇಮ್ಸ್ ಪ್ರಿನ್ಸೆಪ್ ಅವರು, ನಾಲ್ಕನೇದು ರಿಚರ್ಡ್ ಸ್ಟ್ರಾಚಿ ಅವರು. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ನ ನಾವು ನೋಡೋದಾದರೆ ಸರಿಯಾದ ಆನ್ಸರು ಚಾರ್ಲ್ಸ್ ಮೇಸಸ್ ಆಗುತ್ತೆ ಸ್ನೇಹಿತರೆ. ಸರಿಯಾದ ಆನ್ಸರ್ ಇದು. ಇನ್ನು ಇದರ ಬಗ್ಗೆ ನೋಡೋದಾದರೆ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕ ಮತ್ತು ಪರಿಶೋಧಕನಾಗಿದ್ದಂಥ ಚಾರ್ಲ್ಸ್ ಮೇಸಸ್ ಯಾರು? ಚಾರ್ಲ್ಸ್ ಮೇಸಸ್ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕ ಮತ್ತು ಪರಿಶೋಧಕನಾಗಿದ್ದ ಇವರು 1826ರಿಂದ 27ರಲ್ಲಿ ಹರಪ್ಪದ ಬೃಹತ್ ಇಟ್ಟಿಗೆಯ ದಿಬ್ಬಗಳನ್ನು ಮೊದಲು ಗಮನಿಸಿ ವರದಿ ಮಾಡಿರ್ತಾರೆ. ಯಾರು? ಚಾರ್ಲ್ಸ್ ಮೇಸಸ್ ಅವರು 1826 ಮತ್ತು 27ರಲ್ಲಿ ಹರಪ್ಪದ ಬೃಹತ್ ಇಟ್ಟಿಗೆ ಮತ್ತು ದಿಬ್ಬಗಳನ್ನು ಮೊದಲು ಗಮನಿಸಿ ಇವರು ವರದಿ ಮಾಡ್ತಾರೆ. ನಂತರ ಇವರು ಇದನ್ನು ಯಾವುದೋ ಒಂದು ಪ್ರಾಚೀನ ಕೋಟೆ ಎಂದು ಭಾವಿಸಿರುತ್ತಾರೆ. ಯಾರು? ಚಾರ್ಲ್ಸ್ ಮೇಸಸ್ ಅವರು ಇದು ದಿಬ್ಬಗಳನ್ನು ಯಾವುದೋ ಒಂದು ಕೋಟೆ ಅಂತ ಭಾವಿಸಿರುತ್ತಾರೆ. ಅದಾದ ನಂತರ 1850ರ ದಶಕದಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಸಂಶೋಧನೆ ನಡೆಸ್ತಾರೆ. ಯಾರು? 1815ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ಹರಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಸಂಶೋಧನೆ ನಡೆಸ್ತಾರೆ. ಇನ್ನು ಅಶೋಕನ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಓದುವಲ್ಲಿ ಯಶಸ್ವಿಯಾದವರು ಜೇಮ್ಸ್ ಪ್ರಿನ್ಸೆಪ್ ಅವರು. ಯಾರು? ಅಶೋಕನ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಓದುವಲ್ಲಿ ಯಶಸ್ವಿಯಾದವರು ಜೇಮ್ಸ್ ಪ್ರಿನ್ಸೆಪ್. ಇದು ಎಕ್ಸಾಮ್ಗೆ ಕ್ವಶನ್ ಬರುತ್ತೆ ಸ್ನೇಹಿತರೆ. ಈಗ ಅನೇಕ ಬಾರಿ PC ಎಲ್ಲ ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ ಕೇಳಿದರೆ ಯಾವುದು ಹೇಗೆ ಅಂತಂದರೆ, ಅಶೋಕನ ಶಾಸನಗಳನ್ನು ಓದಿದವರು ಯಾರು ಮತ್ತು ಯಾವ ಭಾಷೆಯಲ್ಲಿ ಇದೆ ಅಂತಲೂ ಕೇಳಿದ್ದಾರೆ. ಹಾಗಾಗಿ ಇದನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದು ನೀವು ಇದನ್ನು ಬೇಕಾದರೆ ನೋಟ್ಸ್ ಮಾಡಿಟ್ಕೊಳ್ಳಿ. ಅಶೋಕನ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬ್ರಾಹ್ಮ ಲಿಪಿಯಲ್ಲಿ ಯಶಸ್ವಿಯಾಗಿ ಓದಿದವರು ಜೇಮ್ಸ್ ಪ್ರಿನ್ಸೆಪ್ ಅವರು. ನೆಕ್ಸ್ಟ್ ನೋಡೋಣ. 1856ರಲ್ಲಿ ಲಾಹೋರ್ನಿಂದ ಕರಾಚಿಯವರೆಗೆ 1856ರಲ್ಲಿ ಲಾಹೋರಿನಿಂದ ಕರಾಚಿಯವರೆಗೆ ರೈಲು ಮಾರ್ಗ ಆಗುವಾಗ ಬ್ರಿಟನ್ ಇಂಜಿನಿಯರ್ ಸಂಸ್ಥೆಯ ಗುತ್ತಿಗೆದಾರರಾದಂತಹ ವಿಲಿಯಂ ಬ್ರನ್ಲೋ ಮತ್ತು ಜಾನ್ ಬ್ರನ್ಲೋ ಕೆಲವು ವಸ್ತುಗಳನ್ನು ಪತ್ತೆ ಹಚ್ತಾರೆ. ಯಾರ್ಯಾರು? ವಿಲಿಯಂ ಬ್ರನ್ಲೋ ಮತ್ತು ಜಾನ್ ಬ್ರನ್ಲೋ ಅವರು ಕೆಲವು ವಸ್ತುಗಳನ್ನು ಪತ್ತೆ ಹಚ್ತಾರೆ. ಯಾವಾಗ? 1856 ಲಾಹೋರ್ ಮತ್ತು ಕರಾಚಿಯವರೆಗೆ. ಇದನ್ನು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಮೊದಲ ರೈಲು ಮಾರ್ಗ ಇದು ಲಾಹೋರಿಂದ ಕರಾಚಿಯವರೆಗೆ ಹೋಗುತ್ತೆ 1856ರಲ್ಲಿ. ಇದನ್ನು ಕೂಡ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, 1861ರಲ್ಲಿ ಭಾರತದ ಪ್ರಾಕ್ತನ ಇಲಾಖೆಯ ಸ್ಥಾಪಿಸಲಾಯಿತು. ಯಾವಾಗ? ನೋಡಿ, ಭಾರತದ ಪ್ರಾಕ್ತನ ಇಲಾಖೆ ಯಾವಾಗ ಸ್ಥಾಪನೆ ಆಗುತ್ತಂತೆ ಕ್ವಶನ್ ಕೂಡ ಬಂದಿದೆ ಆಲ್ರೆಡಿ. ಯಾವಾಗ ಅಂತ ನೋಡಿ, 1861ರಲ್ಲಿ ಭಾರತದ ಪ್ರಾಕ್ತನ ಇಲಾಖೆ ಸ್ಥಾಪನೆ ಆಗುತ್ತೆ. ಇದರ ಮೊದಲ ನಿರ್ದೇಶಕ ಯಾರಪ್ಪ ಅಂತಂದರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು. ನೋಡಿ, ಭಾರತದ ಪ್ರಾಕ್ತನ ಇಲಾಖೆ ನಿರ್ದೇಶಕರು ಯಾರಪ್ಪ ಅಂತಂದರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು. ಇದು 1861ರಲ್ಲಿ ಸಂಶೋಧನಾ ಕಾರ್ಯ ಆರಂಭಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯು ಧನ ಸಹಾಯ ನೀಡದೆ ಇದ್ದದರಿಂದ 1888ರಲ್ಲಿ ಈ ಇಲಾಖೆ ರದ್ದುಗೊಂಡಿತು. ಯಾವುದು? ಪ್ರಾಕ್ತನ ಇಲಾಖೆಯ ಈಸ್ಟ್ ಇಂಡಿಯಾ ಕಂಪನಿಯು ಧನ ಸಹಾಯ ನೀಡದೇ ಇರುವುದಕ್ಕೆ 1888ರಲ್ಲಿ ಈ ಇಲಾಖೆ ರದ್ದಾಗುತ್ತದೆ. ಯಾವಾಗಪ್ಪ ಅಂತಂದರೆ ಇದು ಆರಂಭವಾದದ್ದು ನೋಡಿ 1862ರಲ್ಲಿ ಆರಂಭಿಸಿದ್ರು. ಆದರೆ ಈಸ್ಟ್ ಇಂಡಿಯಾ ಕಂಪನಿ ಧನ ಸಹಾಯ ಮಾಡದೇ ಇರೋದಕ್ಕೆ 1888ರಲ್ಲಿ ಇದನ್ನು ಸ್ಟಾಪ್ ಮಾಡಲಾಗುತ್ತದೆ. ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವನನ್ನು ಭಾರತೀಯ ಪುರಾತತ್ವ ಇಲಾಖೆ ಪಿತಾಮಹ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಇದು ಕೂಡ ಇಂಪಾರ್ಟೆಂಟು. ಈ ಕ್ವಶನ್ ಕೂಡ ಜಾಸ್ತಿ ಸಲ ಬಂದಿದೆ ಎಕ್ಸಾಮಲ್ಲಿ. ಇದು ಕೂಡ ಬಂದಿದೆ, ಪ್ರಾಕ್ತನ ಇಲಾಖೆ ಸ್ಥಾಪಿಸಿದವರು ಯಾರು ಮತ್ತು ಎಷ್ಟರಲ್ಲಿ ಸ್ಥಾಪಿಸಲಾಗಿದೆ ಅಂತ ಈ ಕ್ವಶನ್ ಕೂಡ ಬಂದಿದೆ. ಸೊ ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ.
ಇದು ಕೂಡ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಎಂದು ಕರೀತಾರೆ. ಕ್ವಶನ್ ಹೇಗೆ ಬರುತ್ತೆ ಅಂತಂದರೆ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಯಾರಂತ ಕ್ವಶನ್ ಬರುತ್ತೆ. ಅದಕ್ಕೆ ಆನ್ಸರು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು. ಇವರು ಭಾರತೀಯ ಪುರಾತತ್ವ ಇಲಾಖೆ ಪಿತಾಮಹರು ಅಂತಲೇ ಹೇಳ್ಬೋದು. ಇನ್ನು 1904 ಬ್ರಿಟಿಷ್ ವೈಸರಾಯ್ ಆದಂಥ ಯಾವಾಗ 1904 ಬ್ರಿಟಿಷ್ ವೈಸರಾಯ್ ಆದಂಥ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಮತ್ತೆ ಸ್ಥಾಪಿಸ್ತಾರೆ. ಯಾರು? ಭಾರತೀಯ ಪುರಾತತ್ವ ಇಲಾಖೆ ಮತ್ತೆ ಪ್ರಾರಂಭಿಸಿದವರು ಲಾರ್ಡ್ ವೈಸರಾಯ್. ಇವರು ಬ್ರಿಟಿಷ್ ವೈಸರಾಯ್ ಆಗಿರ್ತಕ್ಕಂಥ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಮತ್ತೆ ಸ್ಥಾಪಿಸ್ತಾರೆ. ಎಷ್ಟರಲ್ಲಿ? 1904 ಸ್ಥಾಪಿಸುತ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ಅದರ ಮೊದಲ ನಿರ್ದೇಶಕರನ್ನಾಗಿ ಯಾರಾಗಿರ್ತಾರೆ ಅಂತಂತಂದರೆ ಜಾನ್ ಮಾರ್ಷಲ್ ಅವರನ್ನು ನೇಮಕ ಮಾಡಿದ. ಯಾರು? ಅದರ ಮೊದಲ ನಿರ್ದೇಶಕರನ್ನಾಗಿ ಜಾನ್ ಮಾರ್ಷಲ್ ಅವರನ್ನು ನೇಮಕ ಮಾಡಲಾಗುತ್ತೆ. ನೆಕ್ಸ್ಟ್ ನೋಡಿ, 1921 ದಯಾರಾಮ್ ಸಹಾನಿ ಅವರು. ಯಾರು? ದಯಾರಾಮ್ ಸಹಾನಿ ಅವರು 1921 ನಾಗರಿಕತೆಯ ಮೊದಲ ನಗರ ಹರಪ್ಪವನ್ನು ಕಂಡುಹಿಡಿದ್ದಾರೆ. ಇನ್ನು 1922 R.D. ಬ್ಯಾನರ್ಜಿ ಮೊಹೆಂಜೊದಾರೋ ನಗರವನ್ನು ಪತ್ತೆ ಹಚ್ತಾರೆ. 1921 ದಯಾರಾಮ್ ಸಹಾನಿ ಅವರು ಹರಪ್ಪ ನಾಗರಿಕತೆಯ ಮೊದಲ ನಗರವನ್ನು ಇವರು ಪತ್ತೆ ಹಚ್ತಾರೆ. ಇನ್ನು 1922 R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋವನ್ನು ನಗರವನ್ನು ಇವರು ಪತ್ತೆ ಹಚ್ತಾರೆ. ಎಷ್ಟರಲ್ಲಿ? 1922 1921 ದಯಾರಾಮ್ ಸಹಾನಿ ಅವರು. ನೋಡಿ, ನೆಕ್ಸ್ಟ್ ಕ್ವಶನ್ ನಾವು ನೋಡ್ತಾ ಹೋಗೋಣ. ಕೆಳಗಿನವರಲ್ಲಿ ಬೋಧಿಸತ್ವರನ್ನು ಗುರುತಿಸಿ ಅಂತ ಕೇಳಿದರೆ ನೋಡಿ, ಆಪ್ಷನ್ಸು ಮಂಜುಶ್ರೀ, ಅಮಿತಾಬ್, ವೈರೋಚನ ಮತ್ತು ಅವಲೋಕಿತೇಶ್ವರ. ಇದಕ್ಕೆ ಆಪ್ಷನ್ಸ್ ನೋಡಿ, ಎ ಮತ್ತು ಬಿ ಸಿ ಮಾತ್ರನ, ಎ ಮತ್ತು ಸಿ ಮಾತ್ರನ, ಬಿ ಮತ್ತು ಡಿ ಮಾತ್ರನ, ಎ ಮತ್ತು ಬಿ ಸಿ ಮತ್ತು ಡಿ ಮಾತ್ರನ. ಇದರಲ್ಲಿ ಸರಿಯಾದ ಆನ್ಸರು ಯಾವುದಪ್ಪ ಅಂತಂತಂದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ಡಿ ಆಗಿರುತ್ತೆ. ಎ ಬಿ ಸಿ ಮತ್ತು ಡಿ ಇವರೆಲ್ಲರೂ ಬೋಧಿಸತ್ವವನ್ನು ಗುರುತಿಸ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಮೊದಲನೇದಾಗಿ ಸರಿಯಾದ ಆನ್ಸರು ಡಿ ಆಗಿರುತ್ತೆ. ಮೊದಲನೇದಾಗಿ ನೋಡಿ, ಮಂಜುಶ್ರೀ ಜ್ಞಾನ ಮತ್ತು ಬುದ್ಧಿವಂತಿಕೆ ಸಂಕೇತ ಆಗಿರುತ್ತೆ. ಮಂಜುಶ್ರೀ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಅಮಿತಾಬ್ ಅಪಾರ ಬೆಳಕಿನ ಬುದ್ಧ ಇವರನ್ನು ಬೋಧಿಸತ್ವ ಸ್ವರೂಪದಲ್ಲಿ ನೋಡಿ, ಅಪಾರ ಬೆಳಕಿನ ಬುದ್ಧ ಇವರನ್ನು ಬೋಧಿಸತ್ವ ರೂಪದಲ್ಲಿ ಪೂಜಿಸಲಾಗುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ವೈರೋಚನ ಇವರನ್ನು ವಿಶ್ವ ಬುದ್ಧ ಅಥವಾ ಧರ್ಮಕಾಯದ ರೂಪವೆಂದು ಪರಿಗಣಿಸಲಾಗುತ್ತದೆ. ನೋಡಿ, ಏನಪ್ಪ ಅಂತಂದರೆ ವೈರೋಚನ ಇವರನ್ನು ವಿಶ್ವ ಬುದ್ಧ ಅಥವಾ ಧರ್ಮಕಾಯದ ರೂಪವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಅವಲೋಕಿತೇಶ್ವರ ಕರುಣೆಯ ಬೋಧಿಸತ್ವ. ಇವರು ಬೌದ್ಧ ಧರ್ಮದಲ್ಲಿ ಅತ್ಯಂತ ಜನಪ್ರಿಯ ಬೋಧಿಸತ್ವರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾರು? ಅವಲೋಕಿತೇಶ್ವರ ಕರುಣೆಯ ಬೋಧಿಸತ್ವದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಬೌದ್ಧ ಧರ್ಮದಲ್ಲಿ ಅತ್ಯಂತ ಜನಪ್ರಿಯ ಬೋಧಿಸತ್ವರಾಗಿದ್ದರು. ನೆಕ್ಸ್ಟ್ ಕ್ವಶನ್ ನೋಡಿ, ಮೂರನೇದು, ವೈಸರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡೋದಾದರೆ, ವೈಸರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಯಲ್ಲಿ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳು ನೋಡಿ. ಒಂದನೇದು ನೋಡಿ, 1881 ಪ್ರಥಮ ಕಾರ್ಖಾನೆ ಕಾಯ್ದೆ ಜಾರಿಗೆ ತಂದರು. ಬಿ 1882 ಸ್ಥಳೀಯ ಟರಾವು ಹೊರಡಿಸುವ ಮೂಲಕ ಜಿಲ್ಲಾ ಬೋರ್ಡ್ ತಾಲೂಕು ಬೋರ್ಡ್ಗಳನ್ನು ಸ್ಥಾಪಿಸಿದರು. ನೆಕ್ಸ್ಟು ಸಿ ನೋಡಿ, ಮೈಸೂರು ಒಡೆಯರ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. ನೋಡಿ, ಮೈಸೂರು ಒಡೆಯರ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. ಡಿ ನೋಡಿ, 1878 ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಯಾವುದು? 1878 ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ, ಇನ್ನು ಇದಕ್ಕೆ ಆಪ್ಷನ್ಸ್ ನೋಡೋಣ. ಆನ್ಸರ್ ನೋಡೋದಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡೋಣ. ಒಂದನೇದು ನೋಡಿ, ಮೇಲಿನ 4 ಸರಿಯಾಗಿವೆ, ಎ ಮತ್ತು ಬಿ ಮಾತ್ರ ಸರಿಯಾಗಿವೆ, ಎ ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ. ಇನ್ನು
ಎ ಬಿ ಮತ್ತು ಡಿ ಮಾತ್ರ ಸರಿಯಾಗಿವೆ. ಇದಕ್ಕೆ ಸರಿಯಾದ ಆನ್ಸರ್ನ ಯಾವುದಪ್ಪ ಅಂತಂತಂದರೆ ಸರಿಯಾದ ಆನ್ಸರ್ ಇದರಲ್ಲಿ ನೋಡೋದಾದರೆ ಸ್ನೇಹಿತರೆ ಮೂರನೇದು ಸರಿಯಾಗಿರುತ್ತೆ. ಎ ಬಿ ಮತ್ತು ಸಿ ಮಾತ್ರ ಸರಿಯಾಗಿರುತ್ತೆ. ಎ ಬಿ ಮಾತ್ರ ಸರಿಯಾಗಿರುತ್ತೆ. ನೋಡಿ ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ 1881ರಲ್ಲಿ ಮೊದಲ ಕಾರ್ಖಾನೆ ಕಾಯ್ದೆ ಫ್ಯಾಕ್ಟರಿ ಆ್ಯಕ್ಟ್ ಜಾರಿಗೆ ಬರ್ತದೆ. ಯಾವಾಗ 1881ರಲ್ಲಿ ಮೊದಲ ಕಾರ್ಖಾನೆ ಕಾಯ್ದೆ ಫ್ಯಾಕ್ಟರ್ ಆ್ಯಕ್ಟ್ ಜಾರಿಗೆ ಬರ್ತದೆ ಅಂತಲೇ ಹೇಳ್ಬೋದು. ಇದು ಬಾಲಕಾರ್ಮಿಕ ಪದ್ಧತಿಯನ್ನು ನಿಯಂತ್ರಿಸುವ ಮೊದಲ ಪ್ರಯತ್ನವಾಗಿತ್ತು. ನೋಡಿ ಇದು ಫ್ಯಾಕ್ಟರ್ ಆ್ಯಕ್ಟ್ ಬಾಲಕಾರ್ಮಿಕ ಪದ್ಧತಿಯನ್ನು ನಿಯಂತ್ರಿಸುವ ಮೊದಲ ಪ್ರಯತ್ನವಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ 1882ರಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಕ್ಕೆ ಸಂಬಂಧಿಸಿದಂಥ ನಿರ್ಣಯವನ್ನು ಹೊರಡಿಸಿದರು. ಯಾವಾಗ 1882ರಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಕ್ಕೆ ಸಂಬಂಧಿಸಿದಂಥ ನಿರ್ಣಯವನ್ನು ಹೊರಡಿಸ್ತಾರೆ. ಇದರಿಂದಾಗಿ ಅವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ನೋಡಿ 1881ರಲ್ಲಿ ಮೈಸೂರು ಸಂಸ್ಥಾನವನ್ನು ಮರು ಹಸ್ತಾಂತರ ಮಾಡುವ ಮೂಲಕ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. ಯಾರಿಗೆ? ಚಾಮರಾಜೇಂದ್ರ ಒಡೆಯರಿಗೆ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. ಯಾವಾಗ 1881ರಲ್ಲಿ. ಇನ್ನು 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತಂದವರು ಲಾರ್ಡ್ ರಿಟ್ಟನ್ ಅವರು. ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರಂತ ಕೇಳ್ಬೋದು, ಮತ್ತು ಯಾವಾಗ ಜಾರಿಗೆ ತಂದರಂತ ಕೇಳ್ಬೋದು. ಯಾವಾಗ ಅಂತಂತಂದರೆ 1878 ಜಾರಿಗೆ ತಂದವರು ಲಾರ್ಡ್ ರಿಟ್ಟನ್ರವರು. ಲಾರ್ಡ್ ರಿಪ್ಪನ್ ಅವರು 1882ರಲ್ಲಿ ಈ ಕಾಯ್ದೆಯನ್ನು ರದ್ದುಗೊಳಿಸ್ತಾರೆ. ಯಾರು ಜಾರಿಗೆ ತಂದವರು? ಯಾರು? ಲಾರ್ಡ್ ರಿಟ್ಟನ್ ಆಗಿರ್ತಾರೆ. ಅಂದರೆ ಮತ್ತೆ ಲಾರ್ಡ್ ರಿಪ್ಪನ್ ಅವರು 1882ರಲ್ಲಿ ಈ ಕಾಯ್ದೆಯನ್ನು ರದ್ದುಗೊಳಿಸ್ತಾರೆ. ಯಾವುದು? ವರ್ನಾಕ್ಯುಲಮ್ ಕಾಯ್ದೆಯನ್ನು ರದ್ದುಗೊಳಿಸಿದವರು ಯಾರಂತ ಇದು ಕೂಡ ಕ್ವಶನ್ ಕೇಳ್ಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ವರ್ನಾಕ್ಯುಲಮ್ ಪ್ರೆಸ್ ಕಾಯ್ದೆಯನ್ನು ಯಾರು ರದ್ದುಗೊಳಿಸಲಾಯಿತು ಮತ್ತು ಯಾವಾಗ ರದ್ದುಗೊಳಿಸಲಾಯಿತು ಅನ್ನೋದನ್ನ ಕ್ವಶನ್ ಕೂಡ ಬರ್ಬೋದು. ಸೊ ಹಾಗಾಗಿ ಈ ಕ್ಲಾಸು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸರಣಿ 3 ಕ್ಲಾಸಸ್ಸನ್ನು ನೋಡೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.